ನಮಸ್ಕಾರ. 21 ಡಿಸೆಂಬರ್ 2024 ಬೆಳಗ್ಗೆ 10:53 ಟಿ ಬೇಗೂರು ನೆಲಮಂಗಲ ಹೈವೇ ತಾಳೆಕೆರೆ ಪ್ರದೇಶದಲ್ಲಿ ವೋಲ್ವೋ ಕಾರ್ ಮತ್ತು ಟ್ರಕ್ಕಿನ ನಡುವೆ ಒಂದು ಘೋರ ಅಪಘಾತ ಸಂಭವಿಸಿತು. ಈ ಅಪಘಾತದಲ್ಲಿ IIST ಸಾಫ್ಟ್ವೇರ್ ಸೊಲ್ಯೂಷನ್ನ ಮಾಲೀಕರಾದ ಚಂದ್ರಂ ಎಗೋಪಾಲ್, ಅವರ ಪತ್ನಿ, 2 ಮಕ್ಕಳು ಮತ್ತು ಅವರ ಸಂಬಂಧಿಕರು 2 ಸೇರಿ ಒಟ್ಟು 6 ಜನ ದುರಂತ ಅಂತ್ಯ ಕಾಣ್ತಾರೆ. ಈ ಸುದ್ದಿ ದೇಶಾದ್ಯಂತ ಬಹಳ ಚರ್ಚೆಗೆ ಗ್ರಾಸ ಆಗುತ್ತೆ. ಆದರೆ ಈ ಅಪಘಾತ ನಡಿಬೇಕಾದರೆ ಗ್ರಹಗಳ ಒಂದು ಪ್ರಭಾವ ಮತ್ತು ಪರಿಣಾಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿರುತ್ತೇನೆ. ಮತ್ತು ಈ ವಿಡಿಯೋನ ಕೊನೆಯ ಭಾಗದಲ್ಲಿ ನಮ್ಮೆಲ್ಲ ಚಾಲಕರು ಮನೆಯಿಂದ ಹೊರಡಬೇಕಾದರೆ ಯಾವ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಮತ್ತು ಗ್ರಹಗಳ ಒಂದು ಕೆಟ್ಟ ಪ್ರಭಾವ ಇದ್ದಾಗ ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಾವು ನೋಡಿದ್ರೆ ಇದರ ಸಂಪೂರ್ಣವಾದ ಮಾಹಿತಿ ತಮಗೆ ಗೊತ್ತಾಗುತ್ತೆ. ಮೊದಲು 21ನೇ ತಾರೀಕು ಗ್ರಹಗಳ ಗೋಚಾರದಲ್ಲಿ ಹೇಗಿತ್ತು ಮತ್ತು ಚಂದ್ರಂ ಎಗೋಪಾಲ್ ಅವರಿಗೆ ಗ್ರಹಗಳು ಯಾವ ರೀತಿಯಾದ 3 ಸೂಚನೆಗಳನ್ನು ಕೊಟ್ಟಿರುತ್ತೆ ಈ ಅಪಘಾತ ನಡೆಯೋಕ್ಕೂ ಮುಂಚೆ, ಮತ್ತು ಅವರು ಯಾವ ಸಮಯದಲ್ಲಿ ಪ್ರಯಾಣನ ಪ್ರಾರಂಭ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿವರವಾದ ಒಂದು ವಿಶ್ಲೇಷಣೆ ಇವಾಗ ನೋಡೋಣ. ಯಾವುದೇ ಒಂದು ಅಪಘಾತ ಸಂಭವಿಸಬೇಕು ಅಂತಂದರೆ ಕುಜ ಮತ್ತು ಶನಿಯ ಸಂಬಂಧ ಇರಲೇಬೇಕಾಗ್ತಿದೆ. ಇವರಿಬ್ಬರ ಸಂಬಂಧ ಹೇಳಿದೇನೆ ಯಾವ ಅಪಘಾತನೂ ಸಂಭವಿಸಲ್ಲ. ಇವರಿಬ್ಬರ ಜೊತೆಗೆ ರಾಹುವಿನ ಯುತಿಯಾದರೆ ಸಾಮೂಹಿಕವಾದ ಅಪಘಾತ ಆಗೋದು ನಿಶ್ಚಯ. ಈಗ ನೆಲಮಂಗಲದಲ್ಲಿ ನಡೆದಿರ್ತಕ್ಕಂತಹ ಅಪಘಾತ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ದಿನಾಂಕ 21/12/2024 ಅಪಘಾತ ಸಂಭವಿಸಿರುತ್ತೆ. ಸಮಯ ಬೆಳಗ್ಗೆ 10:53. ಸ್ಥಳ ನೆಲಮಂಗಲ, ಬೆಂಗಳೂರು. ವಾರ ಶನಿವಾರ ಶನಿಯ ಒಂದು ವಾರ ಆಗಿರುತ್ತೆ. ಷಷ್ಠಿ ತಿಥಿ ಮಧ್ಯಾಹ್ನ 12:24 ಷಷ್ಠಿ, ನಂತರ ಸಪ್ತಮಿ. ಷಷ್ಠಿ ಕುಜನ ಸಂಕೇತ. ನಂತರ ಪೂರ್ವ ಪಾಲ್ಗುಣಿ ನಕ್ಷತ್ರ ಅವತ್ತಿನ ದಿನ ಇದ್ದಿರತಕ್ಕಂಥದ್ದು ಒಂದು ನಕ್ಷತ್ರ ಆಗಿರುತ್ತೆ. ಇಲ್ಲಿ ಶನಿವಾರ ಶನಿ ಮತ್ತು ಕುಜನ ಸಂಬಂಧ ಯುತಿಯಾಗಿರುತ್ತೆ. ಈ ಒಂದು ಸಮಯದಲ್ಲಿ ಗ್ರಹಗಳ ಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಜನ್ಮ ಲಗ್ನದಲ್ಲೇ ಶನಿ ಸ್ಥಿತನಾಗಿರುತ್ತಾನೆ. 6ನೇ ಮನೆಯಲ್ಲಿ ಕುಜ ವಕ್ರ, 4ರಲ್ಲಿ ಗುರು ವಕ್ರನಾಗಿರುತ್ತಾನೆ. ತದನಂತರ 2ನೇ ಮನೆಯಲ್ಲಿ ರಾಹು, ಅಷ್ಟಮಾಧಿಪತಿ ಅಥವಾ ಬುಧ 10ನೇ ಮನೆಯಲ್ಲಿ ಸ್ಥಿತನಾಗಿರುತ್ತಾನೆ. ಟ್ರಾವೆಲ್ ಮಾಡಬೇಕಂತಂದರೆ 3ನೇ ಮನೆ, 9ನೇ ಮನೆ ಮತ್ತು 12ನೇ ಮನೆ ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ 3ನೇ ಮನೆ ಮೇಷರಾಶಿ, 9ನೇ ಮನೆ ತುಲಾರಾಶಿ, 12ನೇ ಮನೆ ಮಕರ ರಾಶಿ ಆಗಿರುತ್ತೆ. ಈ 3 ಮನೆಗಳಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ ಮತ್ತು ಈ ಮನೆ ಅಧಿಪತಿಗಳು ಶುಭ ಗ್ರಹಣ ಅಶುಭ ಗ್ರಹಣ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ ಆಗ್ತಿದೆ. ಇಲ್ಲಿ ನೋಡಿದಾಗ 3ನೇ ಮನೆಗೆ ಶನಿಯ ನೇರ ದೃಷ್ಟಿ ಬಿದ್ದಿರುತ್ತೆ. 3ನೇ ಮನೆ ಮೇಷರಾಶಿಗೆ ಅಧಿಪತಿ ಕುಜ 6ನೇ ಮನೆಯಲ್ಲಿ ವಕ್ರನಾಗಿದ್ದಾನೆ. ಇಲ್ಲಿ ಕುಜ ನೇರವಾಗಿ 9ನೇ ಮನೆಗೆ ದೃಷ್ಟಿ ಕೊಟ್ಟಿರುತ್ತಾನೆ. ವಕ್ರಿ ಕುಜ 9ಕ್ಕೆ ದೃಷ್ಟಿ ಕೊಡೋದು ಬಹಳ ಅಪಘಾತದ ಒಂದು ಸಂಕೇತ ಆಗಿರುತ್ತೆ. ನಂತರ 9ನೇ ಮನೆ ಮತ್ತು ಅಲ್ಲಿಂದ ನೇರವಾಗಿ 12ನೇ ಮನೆ ಮತ್ತು ಶನಿಗೆ ಕುಜನ ನೇರ ದೃಷ್ಟಿ ಬಿದ್ದಿರುತ್ತೆ. ಶನಿ 3ನೇ ಮನೆ, 7ನೇ ಮನೆ, ನಂತರ 10ನೇ ಮನೆಗೆ ದೃಷ್ಟಿ ಕೊಟ್ಟಿರುತ್ತಾನೆ. 10ನೇ ಮನೆಯಲ್ಲಿ ಬುಧ ಇರೋದು. ಬುಧ 8ನೇ ಮನೆ ಅಧಿಪತಿ. ಸೊ ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು 3, 9 ಮತ್ತು 12ನೇ ಮನೆ ಅಫ್ಲಿಕ್ಷನ್ ಆಗಿದೆ. ಅಫ್ಲಿಕ್ಷನ್ ಅಂತಂದರೆ ಶನಿ ಮತ್ತು ಕುಜನ ಒಂದು ಪ್ರಭಾವ ಈ 3 ಮನೆಗಳ ಮೇಲೆ ಸ್ಥಿತವಾಗಿರುತ್ತೆ. ರಾಹು 2ನೇ ಮನೆಯಲ್ಲಿ ಇದ್ದರೂ ಸಹ ಅವನು ನೇರವಾಗಿ ಕುಜನ ಒಂದು ಪ್ರಭಾವಕ್ಕೆ ಒಳಗಾಗಿರುತ್ತಾನೆ. ಆ ಕಾರಣಕ್ಕೆ ಇದು ಸಾಮೂಹಿಕವಾಗಿ 6 ಜನರ ಮರಣ
ಆಗಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಶನಿವಾರ ರಾಹುಕಾಲ 9 ರಿಂದ 10 ಈ ಅಪಘಾತ ಸಂಭವಿಸಿದ್ದು 10 ಗಂಟೆ 53 ನಿಮಿಷಕ್ಕೆ. ಇವರು ಮನೆ ಇದ್ದಿದ್ದು HSR ಲೇಔಟ್ ಬೆಂಗಳೂರಲ್ಲಿ. HSR ಲೇಔಟಿಂದ ನೆಲಮಂಗಲಕ್ಕೆ ಬರೋಕ್ಕೆ ಮಿನಿಮಮ್ ಅಂತಂದರೂ 1 ಅವರ್ 10 ಮಿನಿಟ್ಸ್ ಆಗುತ್ತೆ. ಅಲ್ಲಿಗೆ ಆಲ್ಮೋಸ್ಟ್ ಇವರು 9:30ಯಿಂದ 9:45 ಅವಧಿಯಲ್ಲಿ ಮನೆ ಬಿಟ್ಟಿರ್ತಾರೆ. ರಾಹು ಕಾಲದಲ್ಲಿ ಪ್ರಯಾಣ ಮಾಡೋದು ಬಹಳ ಅಶುಭ ಫಲಗಳನ್ನು ಕೊಡುತ್ತೆ. ಈ ರೀತಿಯಾಗಿ ನೋಡಿದಾಗ ಗ್ರಹಗಳ ಬಲ ತುಂಬ ಇವರಿಗೆ ವೀಕ್ ಆಗಿರುತ್ತದೆ. ಆದರೆ ಗುರು 4ನೇ ಮನೆಯಿಂದ 8ನೇ ಮನೆಗೆ ದೃಷ್ಟಿ ಕೊಟ್ಟಿರೋದ್ರಿಂದ ಇವರಿಗೆ ಆಯುಷ್ಯ ಮುಕ್ತಾಯ ಆಗಿರಲ್ಲ. ಅಂದರೆ ಇದು ದುರ್ಮರಣ. ಯಾಕೆ ಅಂತಂದರೆ ಇವರ ಆಯುಸ್ಸು ಮುಗಿದು ಇದು ಸಾವಾಗಿರತಕ್ಕಂಥದ್ದಲ್ಲ. ಇವರ 6 ಜನಕ್ಕೂ ಇನ್ನೂ ಆಯುಸ್ಸಿದೆ. ಇವರಿಗೆ ಸರಿಯಾದ ಕಾರ್ಯಗಳನ್ನು ಮಾಡದೇ ಇದ್ದಾಗ ಇವರಿಗೆ ಮುಕ್ತಿ ಸಿಗಲ್ಲ. ಆಗ ಆ ಆತ್ಮಕ್ಕೆ ಬಹಳ ತೊಂದರೆ ಆಗ್ತಿದೆ. ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನೋಡುವಂಥದ್ದು, ಪ್ರತಿಯೊಬ್ಬರಲ್ಲೂ 3 ಗಂಡಾಂತರಗಳು ಬರುತ್ತೆ. ಒಂದು ಶುಕ್ರ ಆದಿತ್ಯ ಸಂಧಿಶಾಂತಿ, ಕುಜ ರಾಹು ಸಂಧಿಶಾಂತಿ, ಮತ್ತು ಕೊನೆಯದಾಗಿ ಗುರು ರಾಹು ಸಂಧಿಶಾಂತಿ. ಈ 3 ಸಂಧಿಶಾಂತಿಗಳು ಬಹಳ ಅಪಘಾತನ ಕೊಡುವಂತಹ ಗಂಡಾಂತರಗಳು. ಆದರೆ ಇಲ್ಲಿ ನಾವು ನೋಡಿದಾಗ ಮುಖ್ಯವಾಗಿ ಕುಜ ಮತ್ತು ರಾಹುವಿನ ಒಂದು ಪ್ರಭಾವ ಇರೋದ್ರಿಂದ ಇವರು ಕುಜರಾಹು ಸಂಧಿಶಾಂತಿ ಮಾಡಿಸಿರೋದು ಈ ಅಪಘಾತಕ್ಕೆ ನೇರವಾದ ಕಾರಣ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡಿ, ಹೀಗೆ ಗ್ರಹಗಳ ಒಂದು ಪ್ರಭಾವ ಇಲ್ಲದೆ ಯಾವ ಒಂದು ಘಟನೆಯನ್ನು ಸಂಭವಿಸಲ್ಲ. ಎಲ್ಲ ಅಪಘಾತದಲ್ಲೂ ಶನಿ ಮತ್ತು ಕುಜನ ಒಂದು ಪ್ರಭಾವ ಇದ್ದೇ ಇರುತ್ತೆ. ಅದಕ್ಕೆ ರಾಹುನ ಯುತಿಯಾದಾಗ ಅದರ ಪರಿಣಾಮ ಬಹಳ ದೊಡ್ಡದಾಗಿರುತ್ತೆ. ಚಂದ್ರಮ್ಮ ಅವರು ಮೊರಬಾಗಿ ಅವರ ಊರಾದ ಸಾಂಗ್ಲಿ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರ ತಂದೆಗೆ ಹುಷಾರಿಲ್ಲ. ನಂತರ ಮಕ್ಕಳಿಗೆ ಸ್ಕೂಲ್ ರಜಾ ಇರೋದ್ರಿಂದ ಅಲ್ಲೇ ಸ್ವಲ್ಪ ದಿನ ಇರೋಣ ಅಂತ ಅವರು ಪ್ಲ್ಯಾನ್ ಮಾಡ್ಕೋತಾರೆ. ಆದರೆ ಅವತ್ತು ಅವರು ಹೊರಡುವಂಥ ಸಮಯದಲ್ಲಿ ಗ್ರಹಗಳು, ಮುಖ್ಯವಾಗಿ ಶನಿ ಗ್ರಹ 3 ಸೂಚನೆಗಳನ್ನು ಅವ್ರಿಗೆ ಕೊಟ್ಟಿರುತ್ತಾನೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಚಂದ್ರಮ್ಮ ಅವರು ಅವತ್ತು ಬೆಳಗ್ಗೆ ಅವರ ವೈಫಿಗೆ ಹೇಳ್ತಾರೆ, ಇವತ್ತು ನಾವು ಟ್ರಾವೆಲ್ ಮಾಡೋದು ಬೇಡ, ನಾಳೆ ಹೆಂಗಿದ್ರು ಭಾನುವಾರ ಇದೆ, ನಾವು ಹೊರಡೋಣ ಅಂತ. ಆದರೆ ಅವರು ಒಪ್ಪಲ್ಲ. ಸೊ ಇದು ದ್ವಂದ್ವ ಮನಸ್ಸು. ನೋಡಿ, ಯಾವುದಾರ ಒಂದು ನಮಗೆ ಕೆಟ್ಟ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಅವತ್ತು ನಮಗೆ ದ್ವಂದ್ವ ಮನಸ್ಸಿರುತ್ತೆ ಅಂತ ಯಾವ ನಿರ್ಧಾರನೂ ನಾವು ಸ್ಪಷ್ಟವಾಗಿ ತೊಗೊಳಕ್ಕಾಗಲ್ಲ. 2ನೇ ಸೂಚನೆ, ಅವರು ಹೊರಡುವಂಥ ಸಮಯದಲ್ಲಿ ಅದು ಕೀಲೆಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಐಷಾರಾಮಿ ಕಾರದು 1,10,00,000 ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ. ಅವರ ರಿಮೋಟಲ್ಲಿರತಕ್ಕಂಥ ಬ್ಯಾಟ್ರಿ ವೀಕ್ ಆಗಿರುತ್ತೆ. ಅವರು ಒಂದೇ ಸಲಕ್ಕೆ ಗಾಡಿ ಸ್ಟಾರ್ಟ್ ಆಗಲ್ಲ, 2ನೇ ಸಲಕ್ಕೆ ಅದು ಸ್ಟಾರ್ಟ್ ಆಗಿರುತ್ತೆ. ಇದು 2ನೇ ಸೂಚನೆ. 3ನೇ ಸೂಚನೆ, ಅವರು ಇರತಕ್ಕಂಥ HSR ಲೇಔಟ್ ಬೆಂಗಳೂರಲ್ಲಿ. ಅಲ್ಲಿಂದ ಸ್ವಲ್ಪ ದೂರ ಮನೆಯಿಂದ ಆಚೆ ಬಂದಾದ್ಮೇಲಿಂದ ಒಂದು ಹಸು ಅಡ್ಡ ಬಂದಿರುತ್ತೆ. ಅಲ್ಲಿ ಒಂದು 2 ನಿಮಿಷ ಅವರ ಗಾಡಿನ ಅವರು ನಿಲ್ಲಿಸಿರಲ್ಲ, ಮತ್ತು ಲೆಫ್ಟ್ ಸೈಡಿಂದ ಅವ್ರು ಮುಂದ್ಗಡೆ ಪಾಸ್ ಆಗಿರ್ತಾರೆ. ಈ ರೀತಿಯಾದ 3 ಸೂಚನೆಗಳು ಗ್ರಹಗಳು ಕೊಟ್ಟೇ ಕೊಡ್ತವೆ. ಯಾಕೆಂತಂದರೆ ಶನಿ ಗ್ರಹ ಸೂಚನೆ ಇಲ್ಲದೇ ಯಾವ ಒಂದು ಅಪಘಾತನೂ ಸಂಭವಿಸಲ್ಲ. ನಾನು ಈಗ ಆಲ್ರೆಡಿ ಹೇಳ್ದಂಗೆ ಕುಜರಾಹು ಸಂಧಿಶಾಂತಿ ಮಾಡದಿರತಕ್ಕಂಥದ್ದು ಈ ಒಂದು ಅಪಘಾತಕ್ಕೆ ಮುಖ್ಯವಾದ ಕಾರಣ ಅಂತ ಮೇಲ್ನೋಟ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಚಂದ್ರಮ್ಮ ಅವರ ಒಂದು ಜನ್ಮ ಜಾತಕ ನನ್ನ ಹತ್ರ ಇಲ್ಲ. ಆದರೆ ಈ ಒಂದು ಘಟನೆ ನಡೆರ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನಾಕುಂಡಲಿ ಮತ್ತು ಗೋಚಾರದ ಒಂದು ಪ್ರಭಾವದಿಂದ ನಾನು ಈ ವಿಶ್ಲೇಷಣೆ ಮಾಡಿರತಕ್ಕಂಥದ್ದು. ಹೀಗೆ ಇವರು 6 ಜನ ಸಹ ಆಯುಸ್ಸು ಮುಗಿದೇ ದುರಂತ ಅಂತ್ಯ ಕಾಣ್ತಾರೆ. ಇದನ್ನೇ ದುರ್ಮರಣ, ಗಂಡಾಂತರ ಸಾವು ಅಂತ ಹೇಳ್ತೀವಿ. ಈ ಗಂಡಾಂತರ ಸಂಧಿಶಾಂತಿಗಳು ಮಾಡಿಸೋದು ಪ್ರತಿಯೊಬ್ಬರು ಬಹಳ ಮುಖ್ಯ. ಆ ಕಾರಣಕ್ಕೆ ನಮ್ಮ ಪೂರ್ವಿಕರು ಪ್ರತಿ 6 ತಿಂಗಳಿಗೊಮ್ಮೆ
ತಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದರೆ ಸಾಮಾನ್ಯ ಜನರಿಗೆ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಹೆದರ್ಕೋತಾರೆ. ಅವ್ರು ಯಾರು ಏನಾರು ಹೇಳಿಬಿಡ್ತಾರೆ, ಅದರಿಂದ ನಮಗೆ ತುಂಬ ಭಯ ಆಗುತ್ತೆ ಅಂತ. ನೋಡಿ, ಜ್ಯೋತಿಷ್ಯ ಅಂತ ಅನ್ನೋದು ಪ್ಯೂರ್ ಸೈನ್ಸ್. ಇಲ್ಲಿ ಎದುರಿಸೋದು ಬೆದರಿಸೋದು ಅಂತಲ್ಲ. ಜ್ಯೋತಿಷ್ಯ, ಜ್ಯೋತಿ ಅಂತಂದರೆ ಬೆಳಕು, ಶಾ ಅಂತಂದರೆ ದಾರಿ. ಜ್ಯೋತಿಷ್ಯ ಅಂತಂದರೆ ಬೆಳಕಿನ ದಾರಿನ ತೋರಿಸೋದು. ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಯಾವ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗಲೇ ತಗೋಬೇಕು ಅಂತ ಅನ್ನೋದ್ರ ಬಗ್ಗೆ ಮಾತ್ರ ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದು ಹೊರತು ಯಾರನ್ನು ಎದುರಿಸೋದು ಬೆದರಿಸೋದು ಈ ವಿದ್ಯೆ ಅಲ್ಲ. ಆದರೆ ಜಾತಕ ವಿಶ್ಲೇಷಣೆ ಮಾತ್ರ ಪ್ರತಿ 6 ತಿಂಗಳಿಗೊಮ್ಮೆ ತಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅವ್ರ ಹತ್ರ ಸಂಪೂರ್ಣವಾಗಿ ವಿಚಾರಣೆ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ಈ ಎಲ್ಲ ಕೆಟ್ಟ ಒಂದು ಪರಿಣಾಮಗಳು, ಕೆಟ್ಟ ಪ್ರಭಾವಗಳು ನಡಿಬೇಕಂತಂದರೆ ನಾವು ಯಾವೆಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು, ಇದರಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಅಮಾವಾಸ್ಯೆಗೂ ಹಿಂದಿನ ದಿನ ಮತ್ತು ಮುಂದಿನ ದಿನ ಯಾವುದೇ ಶುಭ ಕಾರ್ಯಗಳು ಅಥವಾ ಪ್ರಯಾಣಗಳನ್ನು ಖಡಾಖಂಡಿತವಾಗಿ ಮಾಡಬಾರ್ದು. ಅಮಾವಾಸ್ಯೆಗೆ ಹಿಂದಿನ ದಿನ ಚತುರ್ದಶಿ ತಿಥಿ ಇರುತ್ತೆ, ಅಮಾವಾಸ್ಯೆ ಮುಂದಿನ ದಿನ ಪಾಡ್ಯ ಇರುತ್ತೆ. ಸೊ ಅಮಾವಾಸ್ಯೆ ಹಿಂದಿನ ದಿನ ಮುಂದಿನ ದಿನ ವಿಸರ್ಜನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಎರಡನೆಯದು, ಅಷ್ಟಮಿ ಮತ್ತು ನವಮಿ ತಿಥಿ ದಿನ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬಾರ್ದು. ಇದು ಪಂಚಾಂಗದಲ್ಲಿ ಇರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಕ್ಯಾಲೆಂಡರಲ್ಲಿ ಸ್ಪಷ್ಟವಾಗಿ ಹಾಕಿರ್ತಾರೆ ಇವತ್ತಿನ ತಿಥಿ ಯಾವುದು, ವಾರ ಯಾವುದು ಮತ್ತು ನಕ್ಷತ್ರ ಯಾವುದು ಅಂತ. ಅದನ್ನು ತಾವು ಕ್ಯಾಲೆಂಡರಲ್ಲಿ ನೋಡ್ಕೋಬೋದು. ಅಷ್ಟಮಿ ಮತ್ತು ನವಮಿ ತಿಥಿ ಇದ್ದಾಗ ಯಾವುದೇ ಒಂದು ಪ್ರಯಾಣ ಮತ್ತು ಶುಭ ಕಾರ್ಯಗಳನ್ನು ವಿಸರ್ಜನೆ ಮಾಡೋದು ಬಹಳ ಒಳ್ಳೆಯದು. ಮೂರನೆಯದು, ಹುಣ್ಣಿಮೆ ದಿನ ಯಾವುದೇ ಕಾರಣಕ್ಕೂ ಯಾವ ಪ್ರಯಾಣ ಸಹ ಮಾಡಬಾರದು. ಯಾಕೆ ಅಂತಂದರೆ ಹುಣ್ಣಿಮೆ ಅಂತಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಚಂದ್ರ ನೇರವಾಗಿ ನಮ್ಮ ಭೂಮಿಯ ಮೇಲೆ ಪ್ರಭಾವ ಬೀರಿರ್ತಾನೆ. ಆ ಸಮಯದಲ್ಲಿ ಯಾವುದಾರ ನಿರ್ಧಾರ ತಗೊಳ್ಳೋದು, ದೂರ ಪ್ರಯಾಣ ಮಾಡೋದು, ಶುಭ ಕಾರ್ಯಗಳನ್ನ ಮಾಡೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಹೊರತುಪಡಿಸಿ ಬೇರೆ ಯಾವ ಒಂದು ಪೂಜೆ ಪುನಸ್ಕಾರಗಳು ಸಹ ಹುಣ್ಣಿಮೆ ದಿನ ಮಾಡೋ ಹಾಗಿಲ್ಲ. ನಾಲ್ಕನೆಯದು, ನಮ್ಮ ಜನ್ಮ ರಾಶಿಯಿಂದ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕೆಂತಂದರೆ ದುಸ್ಥಾನ ಮನೆಗಳು 6, 8, 12 ನಾವು ಯಾವುದೇ ರೀತಿಯ ಪ್ರಯಾಣಗಳನ್ನು ಮಾಡಕೂಡದು. ಮತ್ತು ನಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಗ್ರಹಗಳು ಯಾವಾಗ ಬಲಹೀನರಾಗಿರ್ತಾರೆ, ಆ ಒಂದು ದಶೆ ಮತ್ತು ಭುಕ್ತಿ ಮುಗಿಯೋವರೆಗೂ ನಾವು ದೇವಸ್ಥಾನ ಮತ್ತು ತೀರ್ಥಕ್ಷೇತ್ರಗಳಿಗೆ ಒಂದು ಬಿಟ್ಟು ಬೇರೆ ಯಾವ ಒಂದು ಮೋಜು ಮಸ್ತಿ ಆಗ್ಬೋದು, ಬೇರೆ ಯಾವ್ದಾರ ದೂರ ಪ್ರಯಾಣಗಳನ್ನು ಮಾಡಲೇ ಕೂಡೋದು. ಇದು ಬಹಳ ಬಹಳ ಮುಖ್ಯ. ಇದು ಗೊತ್ತಾಗೋದು ಹೇಗೆ ಅಂತಂದರೆ ನೀವು ಜಾತಕ ವಿಶ್ಲೇಷಣೆ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ಇದೆ ಮತ್ತು ಯಾವಾಗ ತಾವು ಪ್ರಯಾಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಾವು ಪಡ್ಕೋಬೋದು. ಕೊನೆಯದಾಗಿ ಜನ್ಮ ರಾಶಿಯಿಂದ 8ನೇ ಮನೆಯಲ್ಲಿ ರಾಹು, ಕುಜ ಮತ್ತು ಶನಿ ಗೋಚಾರದಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹಳ ಬಹಳ ಹುಷಾರಾಗಿರಬೇಕು. ಇದು ಬರೀ ದೂರ ಪ್ರಯಾಣ ಅಂತಲ್ಲ, ವೈಯಕ್ತಿಕವಾಗಿ ಸಾಂಸಾರಿಕ ಜೀವನದಲ್ಲಿ ಮತ್ತು ವ್ಯಾವಹಾರಿಕ ಜೀವನದಲ್ಲಿ ಬಹಳ ಪ್ರಭಾವ ಬೀರುತ್ತೆ. ಪ್ರಮುಖವಾಗಿ 8ನೇ ಮನೆಯಲ್ಲಿ ರಾಹು ಮತ್ತು ಶನಿ ಯುತಿಯಾದಾಗ ಅದರ ಪ್ರಭಾವ ಬಹಳ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಪುನಸ್ಕಾರಗಳನ್ನು ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳೋದು ಕಡ್ಡಾಯ. ಇದನ್ನು ಹೊರತುಪಡಿಸಿ ಕೆಲವು ದಗ್ಧ ಯೋಗಗಳು ಬರುತ್ತವೆ. ಇಂಥ ದಗ್ಧ ಯೋಗಗಳು ಇದ್ದಾಗಲೂ ಸಹ ನಾವು ಯಾವುದೇ ಶುಭ ಕಾರ್ಯಗಳು ಮತ್ತು ಪ್ರಯಾಣಗಳನ್ನು ಮಾಡದೇ ಇರೋದು ಬಹಳ ಒಳ್ಳೆಯದು. ಅವುಗಳು ಯಾವುದು ಅಂತಂದರೆ, ಭಾನುವಾರ ಬರತಕ್ಕಂತಹ ದ್ವಾದಶಿ ತಿಥಿ, ಸೋಮವಾರ ಏಕಾದಶಿ, ಮಂಗಳವಾರ ಪಂಚಮಿ, ಬುಧವಾರ ಬಿದಿಗೆ, ಗುರುವಾರ ಷಷ್ಠಿ, ಶುಕ್ರವಾರ ಅಷ್ಟಮಿ, ಶನಿವಾರ ನವಮಿ. ಇಂಥ ವಾರಗಳಲ್ಲಿ ಇಂಥ ತಿಥಿಗಳು ಬಂದಾಗ ಇದು ಬ್ಯಾಡ್ ಕಾಂಬಿನೇಷನ್ಸ್. ಸೊ ಇದನ್ನು ನಾವು ದಗ್ಧ ಯೋಗಗಳು ಅಂತ ಕರಿತೀವಿ. ಇಂಥ ಒಂದು ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಗಳನ್ನು ಮತ್ತು ದೂರ ಪ್ರಯಾಣಗಳನ್ನು ಮಾಡದೇ ಇರೋದು ಬಹಳ ಒಳ್ಳೆಯದಾಗ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಪಂಚಾಂಗ ಇಟ್ಕೊಳ್ಳೋದು ಬಹಳ ಮುಖ್ಯ. ಆ ಪಂಚಾಂಗದಲ್ಲಿ ನಾನು ಹೇಳಿರತಕ್ಕಂಥ ಎಲ್ಲ ವಿವರಣೆಗಳು ಇರುತ್ತೆ, ಕನ್ನಡದಲ್ಲೇ ಇರುತ್ತೆ. ತಾವೆಲ್ಲರೂ ಅದನ್ನು ನೋಡಬಹುದು. ತಮಗೆ ಗೊತ್ತಿಲ್ಲದೆ ಇದ್ದಾಗ ತಮಗೆ ಯಾರ್ಯಾರ ಜ್ಯೋತಿಷಿಗಳ ಹತ್ರ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪುರೋಹಿತರ ಹತ್ರ ಇವತ್ತಿನ ರಾಶಿ ನಕ್ಷತ್ರ ತಿಥಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ತಮ್ಮ ಮುಂದಿನ ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಹೀಗಿದ್ದಾಗ
ಈಗ ಪ್ರತಿಯೊಬ್ಬ ದಿನವೂ ನಾವು ತಿಥಿ ನಕ್ಷತ್ರ ನೋಡಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಹಲವಾರು ಒಂದು ಚಾಲನಾ ವೃತ್ತಿ ಮಾಡ್ತಾ ಇರ್ತಾರೆ. ಅವರು 365 ದಿನವೂ ಟ್ರಾವೆಲ್ ಮಾಡಬೇಕಾಗ್ತದೆ, ಪ್ಯಾಸೆಂಜರ್ಗಳನ್ನ ಕರ್ಕೊಂಡು ಹೋಗಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಯಾವೆಲ್ಲ ಒಂದು ಮುಂಜಾಗ್ರತಾ ಕ್ರಮನ ತಗೋಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೆಯದಾಗಿ ನಾವು ದೇವ್ರನ್ನ ನಂಬ್ತೀವೋ ನಂಬಲ್ವೋ, ಆದರೆ ತಮ್ಮ ಕುಲದೇವ್ರನ್ನ ಮಾತ್ರ ಪ್ರತಿದಿನ ಪೂಜೆ ಮಾಡೋದು, ಆರಾಧನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಜೀವನ ಅಂತಂದರೆ ಬರೀ ನಮ್ಮದು ವೈಯಕ್ತಿಕ ಜೀವನ ಅಂತಲ್ಲ. ನಮ್ಮನ್ನು ನಂಬ್ಕೊಂಡು ನಮ್ಮ ತಂದೆ ತಾಯಿ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇರ್ತಾರೆ, ಮತ್ತು ನಮ್ಮನ್ನು ನಂಬ್ಕೊಂಡು ಹಲವಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ನಮ್ಮ ಅವಶ್ಯಕತೆ ಇರುತ್ತೆ. ಅಟ್ಲೀಸ್ಟ್ ಅವ್ರಿಗೋಸ್ಕರ ಆದರೂ ನಮ್ಮ ಕುಲದೇವ್ರನ್ನ ಪ್ರತಿದಿನ ಹೂ ಇಟ್ಟು ಸಂಕಲ್ಪ ಮಾಡಿಕೊಂಡು ಮನೆಯಿಂದ ಹೊರಡೋದು ಬಹಳ ಮುಖ್ಯ ಆಗುತ್ತೆ. ಎರಡನೆಯದು, ನಾಳೆ ತಾವು ಎಲ್ಲಿಗಾರು ಹೋಗಬೇಕು ಅಂತಂದಾಗ ಪ್ರಮುಖವಾಗಿ ನಾನು ಈಗ ಆಲ್ರೆಡಿ ಹೇಳಿದಂಗೆ ಕೆಲವು ಸೂಚನೆಗಳು ಬರುತ್ತೆ. ಮೊದಲನೇದು ದ್ವಂದ್ವ ಮನಸ್ಸು. ಅದು ಸಾಧ್ಯವಾದರೆ ಮುಂದೂಡೋದು ಬಹಳ ಒಳ್ಳೆಯದು. ಬೆಳಗಿನ ಜಾವ ಗಾಡಿ ಸ್ಟಾರ್ಟ್ ಆಗದೆ ಇರೋದು, ಸಾಮಾನ್ಯವಾಗಿ ಟೆಕ್ನಿಕಲ್ ಆಗಿ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಆಗದಿರೋದು ಇಟ್ಸ್ ಫೈನ್. ಆದರೆ ಉದ್ದೇಶಪೂರ್ವಕವಾಗಿ 2-3 ಸಲ ಗಾಡಿ ಸ್ಟಾರ್ಟ್ ಆಗದೆ ಇದ್ದಾಗ ಎಚ್ಚರ ವಹಿಸ್ಕೊಳ್ಳೋದು. ಪ್ರಾಣಿಗಳು ಅಡ್ಡ ಬರೋದು, ಅಂದರೆ ಮನೆಯಿಂದ ತಾವು ಇನ್ನೇನು ಹೊರಡಬೇಕು ಆ ಸಂದರ್ಭದಲ್ಲಿ ಪ್ರಾಣಿಗಳೇನೋ ಬಂದಾಗ ತಾವು ಜಾಗೃತರಾಗಿರಬೇಕಾಗ್ತದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಪೂರ್ವಿಕರು, ಅಂದರೆ ಯಾರು ಕಾಲ ಆಗಿರ್ತಾರೆ, ಅವರು ಪದೇ ಪದೇ ನಮ್ಮ ಕನಸಿನಲ್ಲಿ ಬರ್ತಾ ಇರ್ತಾರೆ. 1 ಸಲ 2 ಸಲ ಬರೋದು ಓಕೆ, ಆದರೆ ಪ್ರತಿ ಸಲ ನಮ್ಮ ಕನಸಿನಲ್ಲಿ ಬರೋದು ನಮಗೆ ಆಗುವಂತಹ ಒಂದು ಕೆಟ್ಟ ಘಟನೆಯ ಸೂಚನೆ ಆಗಿರುತ್ತೆ. ಮೂರನೇದು, ಇಂಥ ಎಲ್ಲ ಸೂಚನೆಗಳು ಬಂದಾಗ ಸಾಧ್ಯವಾದಷ್ಟು ತಮ್ಮ ಪ್ರಯಾಣಗಳನ್ನು ಮುಂದೂಡಿದ್ರೆ ಒಳ್ಳೆಯದು. ಅನಿವಾರ್ಯವಾಗಿ ನಾವು ಹೊರಡಲೇಬೇಕು ಅಂತಂದಾಗ ತಾವು ಗಾಡಿ ಸ್ಟಾರ್ಟ್ ಮಾಡಿ ಮನೆಯಿಂದ ಆಚೆಗಡೆ ಬರಬೇಕು. ಅಂದರೆ ಸ್ವಲ್ಪ ದೂರ ಮನೆಯಿಂದ ಹೊರಗಡೆ ಬಂದು ಮತ್ತೆ ಇಗ್ನಿಷನ್ ಆಫ್ ಮಾಡಿ ಮನೆ ಒಳಗಡೆ ಹೋಗಿ ಒಂದು ಲೋಟದಲ್ಲಿ ನೀರು ಕುಡಿದು ಒಂದು 5 ನಿಮಿಷ ಕೂತ್ಕೊಂಡು ದೇವರ ಕುಂಕುಮ ಅಥವಾ ವಿಭೂತಿ ಇಟ್ಕೊಂಡು ನಂತರ ಹೊರಡೋದು ಬಹಳ ಮುಖ್ಯ ಆಗ್ತದೆ. ತಾವು ಸಮಯನ ಸ್ಕಿಪ್ ಮಾಡ್ತೀರಲ್ಲ, ಅದು ಯಮಗಂಟ ಕಾಲ ಆಗಿರುತ್ತೆ. ಇವಾಗ ಗಾದೆ ಮಾತೆ ಇರುವಂಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು. ಆ ರೀತಿ ಆ ಒಂದು 5 ನಿಮಿಷ ತಾವು ಶಾಂತವಾಗಿ ಮನೇಲಿ ಕೂತ್ಕೊಂಡು ನೀರು ಕುಡಿದು ನಂತರ ನಿಧಾನವಾಗಿ ಹೊರಡೋದು ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಪರಿಹಾರ. 4ನೇದು, ಪ್ರತಿ ಅಮಾವಾಸ್ಯೆ ದಿನ ಗಾಡಿಗಳಿಗೆ ದೃಷ್ಟಿ ಪೂಜೆ ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ. ಇದು ಸಾಮಾನ್ಯ ಜನ ಕೆಲವು ಅಮಾವಾಸ್ಯೆ ಮಾಡಿಸ್ತಾರೆ, ಕೆಲವು ಅಮಾವಾಸ್ಯೆ ಮಾಡಿಸಲ್ಲ. ಆದರೆ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ವಾಹನಗಳಿಗೆ ದೃಷ್ಟಿ ಪೂಜೆ ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬ ಚಾಲಕರು, ಅವರು ಟ್ರಾವೆಲ್ ಏಜೆನ್ಸಿ ಆಗಿರ್ಬೋದು ಅಥವಾ ಯಾರು ಆಫೀಸ್ಗೆ ಹೋಗೋರು, ಬೈಕ್ ಓಡಿಸೋರು, ಮುಖ್ಯವಾಗಿ ನಾನೀಗ ಹೇಳುವಂಥ ಮಂತ್ರನ 7 ಬಾರಿ ಜಪ ಮಾಡಿ ನಂತರ ಹೊರಡಬೇಕು. ಆ ಮಂತ್ರ ಓಂ ಶ್ರೀ ಕಾಲಭೈರವಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀ ಕಾಲಭೈರವಾಯ ನಮಃ. ಕಾಲಭೈರವ ಶನೀಶ್ವರನಿಗೆ ಮತ್ತು ಕುಜನಿಗೆ ಅಧಿಪತಿಯಾಗಿರ್ತಾನೆ, ಶಿವನ ಅಂಶನಾಗಿರ್ತಾನೆ. ಈಗ ಆಲ್ರೆಡಿ ನಾನು ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಕಾಲಭೈರವ ಈ ಕಲಿಯುಗ ಮುಗಿಯುವವರೆಗೂ ಅವನೇ ಈ ಒಂದು ಕಲಿಯುಗದ ಯಜಮಾನ, ಈ ಕಲಿಯುಗದ ಅಧಿಪತಿ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳ ಮೇಲೆ ನೇರ ಪರಿಣಾಮ ಇಟ್ಕೊಂಡಿರ್ತಾನೆ ಮತ್ತು ಗಮನಿಸ್ತಾ ಇರ್ತಾನೆ. ಆ ಕಾರಣಕ್ಕೆ ವಾಹನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 7 ಬಾರಿ ಜಪ ಮಾಡಿ ನಾವು ಹೊರಡೋದು ಬಹಳ ಮುಖ್ಯ ಆಗ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ, ನಾವು ಯಾವುದಾರ ಒಂದು ಹೊಸ ವಾಹನ ತೊಗೊಂಡಾಗ, ಹೊಸ ವಸ್ತು ತೊಗೊಂಡಾಗ, ಮೊಬೈಲ್ ತೊಗೊಂಡಾಗ ಈ ಎಲ್ಲ ಒಂದು ಘಟನೆಗಳನ್ನು, ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದನ್ನ ನಿಲ್ಲಿಸಬೇಕು. ಯಾಕಂತಂದರೆ ಜನಗಳ ದೃಷ್ಟಿ ಬಹಳ ಕೆಟ್ಟದ್ದು. ಜನಗಳ ದೃಷ್ಟಿ ಒಂದು ಮರನೇ ಸುಡುತ್ತೆ. ಈ ರೀತಿಯಾಗಿ ನಾವು ನಮ್ಮ ಆಡಂಬರ ಜೀವನಗಳನ್ನು ತೋರಿಕೆ ಮಾಡಿಸ್ಕೊಂಡಾಗ ಎಲ್ಲರ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳೋದು ಕಡಾಖಂಡಿತ. ಕೊನೆಯದಾಗಿ ನಾವು ಯಾವುದಾರ ಒಂದು ಉದ್ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಆ ಒಂದು ಉದ್ದೇಶದ ಬಗ್ಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಇರಬೇಕಾಗ್ತದೆ. ನೋಡಿ, ಶುಕ್ರವಾರ ಒಂದು ಆಕ್ಸಿಡೆಂಟ್ ನಡೆದಿದೆ. ಕೃಷ್ಣಗಿರಿ ಜಿಲ್ಲೆಯ ಸಮೀಪ ಮೇಲ್ಮರುವತ್ತೂರು ಒಂದು ದೇವಸ್ಥಾನಕ್ಕೆ ಬಸ್ಸಿನಲ್ಲಿ 50 ಜನ ಹೋಗ್ತಾ ಇರ್ತಾರೆ. ಆದರೆ ಅವರು ಹೋಗುವಂತಹ ಒಂದು ಉದ್ದೇಶ ದೇವರ ನೋಡೋಕ್ಕೆ ಮತ್ತು ದೇವರ ಒಂದು ಆಶೀರ್ವಾದ ಪಡೆಯೋಕ್ಕೆ. ಆದರೆ ಈ ರೀತಿಯಾಗಿ ಮೋಜು ಮಸ್ತಿ ಮಾಡಿಕೊಂಡು
ಅವರು ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾತ್ರೆಗಳನ್ನು ಮಾಡಿದಾಗ ದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಖಂಡಿತವಾಗೂ ಇರಲ್ಲ. ಯಾಕಂದರೆ ಇವಾಗಿನ ಕಾಲದಲ್ಲಿ ಶಬರಿಮಲೆಗೆ ಆಗ್ಬೋದು, ಮೇಲ್ಮರುವತ್ತೂರು ಆಗ್ಬೋದು, ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಭಯ, ಶ್ರದ್ಧೆ, ಭಕ್ತಿ ಅಂತ ಅನ್ನೋದು ಬಹುಪಾಲು ಕಡಿಮೆ ಆಗಿದೆ. ಎಲ್ಲರೂ ಮೋಜು ಮಸ್ತಿ ಅಂತ ಅನ್ಕೋತಾರೆ. ಆದರೆ ನಾವು ಯಾವ ಉದ್ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಅದರ ಒಂದು ಜಪ ಮಾಡೋದು, ನಾಮಸ್ಮರಣೆ ಮಾಡೋದು ಬಹಳ ಮುಖ್ಯ ಆಗ್ತಿದೆ. ಈ ಒಂದು ಅಪಘಾತದಲ್ಲಿ 40 ಜನಗಳಿಗೆ ಗಂಭೀರವಾದ ಗಾಯಗಳಾಗಿದೆ. ನಮ್ಮ ಕುಲದೇವರನ್ನ ವರ್ಷಕ್ಕೆ 2 ಬಾರಿ ಆರಾಧನೆ ಮಾಡೋದು, ಆ ದೇವಸ್ಥಾನದಲ್ಲಿರತಕ್ಕಂತಹ ಸೇವೆಗಳನ್ನು ವಹಿಸ್ಕೊಳ್ಳೋದು ಮತ್ತು ನಮ್ಮ ಕಾರ್ಯಗಳಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಇರೋದು ಬಹಳ ಮುಖ್ಯ ಆಗ್ತಿದೆ. ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಾಗ ನಾವು ಗ್ರಹಗಳ ಒಂದು ಒಳ್ಳೆಯ ಪ್ರಭಾವಕ್ಕೆ ಒಳಗಾಗ್ತೀವಿ ಮತ್ತು ನಾವು ಇಂಥ ಎಲ್ಲ ಘಟನೆಗಳಿಂದ ಪಾರಾಗೋದ್ರಲ್ಲಿ ನಿಶ್ಚಿತ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.